ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೆ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ತುಂಬಾ ಸೂಪರಾಗಿರೋ ಡಿಲಿಷಿಯಸ್ ಆಗಿರೋ ಸ್ವೀಟ್ ಜೊತೆಗೆ. ಹೌದು, ಇದು ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡುವಂಥ ಸ್ವೀಟ್ ಆಗಿದೆ. ಅದು ಏನಪ್ಪ ಅಂತಂದರೆ ಮ್ಯಾಂಗೋ ಕೊಕೊನಟ್ ಡಿಲೈಟ್. ಹೌದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು, ತುಂಬ ಜಾಸ್ತಿ ಏನೂ ಬೇಡ. ಹಾಗೆ ಜಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿರೋ ಮ್ಯಾಂಗೋ ಕೊಕೊನಟ್ ಡಿಲೈಟ್ನ ಮಾಡ್ಕೋಬೋದು. ಸೊ ಇದಕ್ಕೆ ಫಸ್ಟ್ ಏನು ಬೇಕು ಅಂತಂದರೆ ಕೊಬ್ಬರಿನ ಮೇಲ್ಗಡೆ ಏನು ಬ್ಲ್ಯಾಕ್ ಇರುತ್ತಲ್ಲ ಅದನ್ನು ನೀಟಾಗಿ ತಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಓಕೆನಾ? ನಿಮ್ಗೆ ಯಾವ ಗಾತ್ರ ಬೇಕಲ್ವ ಮಿಕ್ಸಿ ಜಾರಿಗೆ ಹಾಕೋಕ್ಕೆ ಎಷ್ಟು ಬೇಕಲ್ವ ಅಷ್ಟು ಮಾಡಿಕೊಂಡು ನೀಟಾಗಿ ಕತ್ತರಿಸ್ಕೊಳ್ಳೋಣ. ಮೇಲ್ಗಡೆ ಸಿಪ್ಪೆ ಏನಕ್ಕಪ್ಪ ತೆಗಿಬೇಕು ಅಂತಂದರೆ ಅದು ಸ್ವಲ್ಪ ಕಪ್ಪು ಕಾಣ್ಬಿಡುತ್ತೆ. ಸೊ ಆ ಥರ ಬೇಡ, ಫುಲ್ ವೈಟಾಗಿರಲಿ ಅಂತ ಮೇಲುಗಡೆ ಸಿಪ್ಪೆನ ತೆಕ್ಕೊಳ್ಳೋಣ. ಹಾಗೆ ಮ್ಯಾಂಗೋ ಫುಲ್ ಕ್ರೀಮಿ ಅಲ್ವಾ, ಇದರ ಜೊತೆಗೆ ಈ ಕೊಬ್ಬರಿ ಕೂಡ ಅಷ್ಟೇ ಕ್ರೀಮಿ ಸ್ಟ್ರಕ್ಚರಲ್ಲಿರಬೇಕು. ಹಾಗಾಗಿ ಮೇಲ್ಗಡೆ ಬ್ಲ್ಯಾಕ್ ಕಲರ್ನ ತಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ. ನಿಮ್ಗೆ ಎಷ್ಟು ಬೇಕು ಸೈಜ್ ಬೇಕಲ್ಲ ಅದಷ್ಟು ಮಾಡ್ಕೊಳ್ಳಿ. ಹಾಗೆ ಕೈ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟೆ. ಇದಾದಮೇಲೆ ಇದನ್ನ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿದ್ದಿರುತ್ತಲ್ಲ ಅಲ್ಲಿ ಇಲ್ಲಿ ಕಟ್ ಮಾಡುವಾಗ, ಹಾಗಾಗಿ ವಾಶ್ ಮಾಡಿಕೊಂಡೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಾದಮೇಲೆ ಸಣ್ಣ ಜಾರ್ಗೆ ನಾನು ಕೊಬ್ಬರಿನ ಹಾಕ್ಕೊಂಡು ನೀರು ಹೋಗಬೇಡಿ, ಹಾಗೆಯೇ ರುಬ್ಕೊಳ್ಳಿ. ಇದನ್ನು ಇಷ್ಟೊಂದು ಸ್ವಲ್ಪ ಸಣ್ಣದಾಗಿ ಬೇಕು, ತೀರಾ ತರಿ ಮಾಡ್ಕೋಬೇಡಿ, ಸಣ್ಣದಾಗೆ ಬೇಕು. ಅಷ್ಟನ್ನು ನೀರು ಹಾಕ್ದೇನೆ ನೋಡಿ ಎಷ್ಟು ಉದುರಾಗಿದೆ ಅಲ್ವಾ, ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ತಗೊಂಡಿಟ್ಕೊಳ್ಳೋಣ. ಇದಾದಮೇಲೆ ಹಣ್ಣು, ನಾನಿಲ್ಲಿ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಲ್ವ ಅದ್ರ ಮೇಲ್ಗಡೆ ನೀವು ತೊಗೋಬೋದು. ಓಕೆನಾ? ನಾನಿಲ್ಲಿ ಒಂದು 7-8 ಮಾಡ್ತಿದ್ದೀನಿ, ಹಾಗಾಗಿ ಜಸ್ಟ್ ಒಂದು ಮಾವಿನ ಹಣ್ಣನ್ನು ನಾನು ತೊಗೋತಿದ್ದೀನಿ. ಮಾವಿನ ಹಣ್ಣನ್ನು ಆಯ್ಕೆ ಮಾಡ್ಕೊಳ್ಳುವಾಗ ತುಂಬಾ ಸ್ವೀಟಾಗಿರೋ ಮಾವಿನ ಹಣ್ಣನ್ನು ತೊಗೋರಿ, ಹುಳಿ ಇರೋದು ಬೇಡ. ಓಕೆನಾ? ಯಾಕಂದರೆ ನಾನಿಲ್ಲಿ ಬೆಲ್ಲ ಹಾಕಲ್ವಲ್ಲ, ಹಾಗಾಗಿ ಸ್ವೀಟಾಗಿರೋದು ತೊಗೊಳ್ಳಿ. ನಾನು ಸ್ವೀಟಾಗಿರೋ ಮಾವಿನ ಹಣ್ಣನ್ನೇ ತೊಗೊಂಡೆ. ಇದು ಸ್ವಲ್ಪ ಲೈಟಾಗಿ ಅದು ಗೊಪ್ಪ ಏನಿರುತ್ತಲ್ವ ಅದು ಸ್ವಲ್ಪ ಹುಳಿ ಇತ್ತು, ಹಾಗಾಗಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಫುಲ್ ಸ್ವೀಟಾಗಿರೋದು ತೊಗೊಳ್ಳಿ. ಸ್ವಲ್ಪ ಗೊಪ್ಪ ಹುಳಿ ಇತ್ತು ಅನ್ನಲ್ಲ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೆ ಏಲಕ್ಕಿನ ಹಾಕೋತಾ ಇದ್ದೀನಿ. ಇದಕ್ಕೂ ಕೂಡ ನೀರು ಹಾಕ್ಕೋಬೇಡಿ, ಹಾಗೆಯೇ ರುಬ್ಕೊಳ್ಳಿ. ಮಾವಿನ ಹಣ್ಣು ಹೇಗಿದ್ದರೂ ನೀರಿನ ಅಂಶ ಇರುತ್ತಲ್ವ, ಅದು ಕ್ರೀಮಿ ಸ್ಟ್ರಕ್ಚರಲ್ಲೇ ಬರುತ್ತೆ. ಇದಾದಮೇಲೆ ಏನು ಕೊಬ್ಬರಿನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಅದರಲ್ಲಿರೋ ಸ್ವಲ್ಪ ಹಾಲಿನ ಅಂಶ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗಲಿ. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ಅದು ಹಾಲಿನ ಅಂಶ ಕಡಿಮೆ ಆಯಿತು ಅಂತಂದರೆ ಬಾಣಲಿಗೆ ಸ್ವಲ್ಪ ಅಂಟ್ಕೊಳ್ಳೋದು ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ನೋಡ್ತಾ ಇದ್ದರೆ. ಸೊ ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೈ ಬಿಡಬೇಡಿ, ಕೈ ಬಿಟ್ಟರೆ ಅಂಟ್ಕೊಂಡ್ಬಿಡುತ್ತೆ, ಕೆಳಗಡೆ ಸಿದೋಗ್ಬಿಡುತ್ತೆ. ಕೈ ಆಡ್ಕೊತಾನೇ ಇರೋಣ. ಚೆನ್ನಾಗಿ ಕೈ ಆಡ್ಕೊಂಡಾದಮೇಲೆ ನಾವು ಏನು ಪ್ಯೂರಿ ಮಾಡಿಟ್ಕೊಂಡಿರ್ತೀವಲ್ಲ ಮಾವಿನ ಹಣ್ಣಿಂದ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೋಬೇಡಿ, ನೋಡಿ ನೀರು ಹಾಕ್ದೇ ಎಷ್ಟು ಜ್ಯೂಸಿಯಾಗಿದೆ ಅಂತ. ನೀಟಾಗಿ ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡು ಕೈ ಬಿಡ್ದೇ ಚೆನ್ನಾಗಿ ಅಲ್ಲಾಡಿಸ್ತಾ ಇರಬೇಕು. ಕೈ ಆಡಿಸ್ಲಿಲ್ಲ ಅಂತಂದರೆ ಏನು ಮಾಡೋದು ಅಂತಂದರೆ ಬಾಳಿಗೆ ಅಂಟ್ಕೊಂಡ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಕೈ ಆಡ್ತಾ ಇರೋಣ. ಎಲ್ಲಿವರೆಗೂ ಅಂತಂದರೆ ಅದು ಗಟ್ಟಿ ಆಗಬೇಕು. ಓಕೆನಾ? ಮಾವಿನಲ್ಲಿರೋ ಅಂಶ ಎಲ್ಲ ಹೋಗಿ ಗಟ್ಟಿ ಆಗಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ ಅಂತ. ಮಾವಿನ ಹಣ್ಣು ಸ್ವೀಟ್ ಇತ್ತು ಅಂತಂದರೆ ನೀವು ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕು. ಓಕೆನಾ? ಇವಾಗ ಹೂರಣ ಮಾಡ್ತೀವಲ್ವ ಹೋಳಿಗೆಗೆ ನಾವು ಅಷ್ಟಿದ್ದರೆ ಸಾಕಾಗುತ್ತೆ, ಲಡ್ಡು ಮಾಡೋಕ್ಕಾಗುತ್ತೆ. ನೋಡಿ ಎಲ್ಲ ನೀಟಾಗಿ ಶೇಪ್ ಬಂತು. ಇವಾಗ ಡ್ರೈ ಕೊಕೊನಟ್ ಪೌಡ್ರ್ ಇರುತ್ತಲ್ವ ಅದ್ರ ಮೇಲೆ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಡ್ರೈ ಕೊಕೊನಟ್ ಮೇಲ್ಗಡೆ ಒಂದು ರೌಂಡ್ ಈ ಥರ ಸುತ್ತ ಹಾಕ್ಸಿದ್ರೆ ಸಾಕು. ಕೊಬ್ಬರಿ ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ. ಇವಾಗ ನಮಗೆ ಟೇಸ್ಟಿಯಾಗಿರೋ ಸೂಪರಾಗಿರೋ ಮ್ಯಾಂಗೋ ಕೊಕೊನಟ್ ಡಿಲೈಟ್, ಮ್ಯಾಂಗೋ ಲಡ್ಡು ಅಂತಲೂ ಹೇಳ್ಬೋದು, ತುಂಬಾ ರುಚಿಯಾಗಿ ರೆಡಿಯಾಗಿದೆ. ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಮಗಳು ಮಾತ್ರ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದು ಈ ಸ್ವೀಟ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.